ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಇವತ್ತು ನನ್ನ ಮದುವೆಯ ಸೀರೀಸ್ ಪಾರ್ಟ್ 4 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ವೇಳೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಮದುವೆ ವೀಡಿಯೋಸ್ನ ನಾನು ಜಾಸ್ತಿ ಪಾರ್ಟ್ ವೈಸ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಎಷ್ಟೇ ಲಾಂಗಾಗಿ ಅಪ್ಲೋಡ್ ಮಾಡಿದ್ರು ಅದು ವಾಚ್ ಆಗ್ತಾ ಇರೋದು 1 ಮಿನಿಟ್ ಆರ್ 2 ಮಿನಿಟ್ಸ್. ಸೊ ಅದಕ್ಕೋಸ್ಕರ ನಾನು ಪಾರ್ಟ್ ವೈಸ್ ಅಪ್ಲೋಡ್ ಆದರೂ ಸ್ವಲ್ಪ ಜನ ನೋಡ್ತಾರೆ ಅಂತ ಹೇಳಿ ನಾನು ಪಾರ್ಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ದೇವ್ರನ್ನೆಲ್ಲ ತೊಗೊಂಡು ಬಂದಾದಮೇಲೆ ಎಲ್ರಿಗೂ ಆರತಿ ಮಾಡ್ತಿದ್ದಾರೆ. ಅಂದರೆ ದೇವ್ರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಮತ್ತು ಗಂಡಿಗೆ ಎಲ್ಲರಿಗೂ ಆರತಿ ಮಾಡಿ ಅದಾದಮೇಲೆ ಒಳಗಡೆ ಕರ್ಕೋಬೇಕು. ಆರತಿ ಎಲ್ಲ ತೆಗೆದು ನಂತರ ದೇವ್ರ ಜೊತೆಗೆ ಹುಡುಗನ್ನು ಒಳಗಡೆ ಕರ್ಕೊಂಡು ಬರ್ತಾರೆ. ಅಂದರೆ ಚೌಟ್ರಿ ಒಳಗಡೆ ಕರ್ಕೊಂಡು ಬರ್ತಾರೆ. ಒಳಗಡೆ ಕರ್ಕೊಂಡು ಬಂದಾದಮೇಲೆ ಎಲ್ಲ ಶಾಸ್ತ್ರಗಳನ್ನು ಸ್ವಲ್ಪ ಮಾಡಿ ಅದಾದಮೇಲೆ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಮಂಟಪದಲ್ಲಿ ಏನೇ ಶಾಸ್ತ್ರ ಇರುತ್ತೋ ಅದಾದಮೇಲೆ ಹುಡುಗಂದು ಮದುವೆ ಡ್ರೆಸ್ ಎಲ್ಲ ಹಾಕ್ಕೊಂಡು ನಂತರ ಮತ್ತೆ ಕಾಶಿ ಯಾತ್ರೆಗೆ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರ ಮದುವೆಲೂ ಹೇಗೆ ಕಾಶಿ ಯಾತ್ರೆ ಶಾಸ್ತ್ರ ನಡೆಯುತ್ತೋ ಹಾಗೆ ನನ್ನ ಮದುವೆಲೂ ನಡೆದಿದೆ. ನಾನು ಡೈರೆಕ್ಟಾಗಿ ನೋಡಿಲ್ಲ ಅಲ್ಲಿ ಏನೇನು ಮಾತುಕತೆ ನಡೀತಿದೆ ಅಂತ ಹೇಳಿ. ಜಸ್ಟ್ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಅಪ್ಪ ಅಮ್ಮ ಕಾಲು ತೊಳೆದು ಪೂಜೆ ಮಾಡಿ ಹೂನಾರ ಹಾಕಿ ಕಾಶಿ ಯಾತ್ರೆಗೆ ಹೋಗಬೇಡ ಅನ್ನೋ ಶಾಸ್ತ್ರನ ಮಾಡ್ತಿದ್ದಾರೆ. ಇದರಲ್ಲಿ ನನ್ನ ತಮ್ಮ ಫಸ್ಟು ಹುಡುಗಂಗೆ ಸ್ಲಿಪ್ಪರೆಲ್ಲ ಹಾಕ್ತಾರೆ. ಅದಾದಮೇಲೆ ಏನಾದರೂ ಉಡುಗೊರೆ ಇದ್ದರೆ ಕೊಟ್ಟು ಅದಾದಮೇಲೆ ಮತ್ತೆ ಚೌಟ್ರಿ ಕರ್ಕೊಂಡು ಬರೋ ಅಂಥ ಶಾಸ್ತ್ರ. ಕಾಶಿ ಯಾತ್ರೆ ಎಲ್ಲ ಆದಮೇಲೆ ಹುಡುಗನ್ನ ಮತ್ತೆ ಚೌಟ್ರಿಗೆ ಕರ್ಕೊಂಡು ಬರ್ತಾರೆ. ನಮ್ಮಮ್ಮ ಅಪ್ಪ ಮತ್ತು ಫ್ಯಾಮಿಲಿಗಳೆಲ್ಲ ಹೋಗಿದ್ರು ಈ ಶಾಸ್ತ್ರಕ್ಕೆ. ಇವಾಗ ಚೌಟ್ರಿಗೆ ಎಂಟ್ರಿ ಕೊಟ್ಟಾದಮೇಲೆ ದಾರ ಮುಹೂರ್ತ ಶಾಸ್ತ್ರಗಳು ನಡೆಯುತ್ತೆ. ಅವ್ರಿಗೆ ಏನೇನು ಶಾಸ್ತ್ರ ಇರುತ್ತೋ ಅದೆಲ್ಲ ಮುಗಿಸಾದ್ಮೇಲೆ ಮತ್ತೆ ನನ್ನ ಕರೆಸೋದು. ನಾನು ಬರೋವಂಥ ವೀಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಲಾಂಗ್ ಆಗಿದೆ. ಸೊ ಜಾಸ್ತಿ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿ ನಾನು ಶಾರ್ಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಬರೋವಂಥ ವೀಡಿಯೋಸು ಮತ್ತು ದಾರ ಮುಹೂರ್ತದಲ್ಲಿ ತಾಳಿ ಕಟ್ಟೋವಂಥ ಶಾಸ್ತ್ರನೆಲ್ಲ ನಾನು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.